ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ವಿಡಿಯೋ ನಾವು ಕಳೆದ ಬಾರಿ ಮಂತ್ರಾಲಯಕ್ಕೆ ಹೋದಾಗ ಚಿತ್ರೀಕರಿಸಿದ ಒಂದು ವಿಡಿಯೋ ಆಗಿದೆ. ಮಂತ್ರಾಲಯಕ್ಕೆ ಹೋಗಲು ಕರ್ನಾಟಕದ ಹಲವು ಜಿಲ್ಲೆಗಳಿಂದ ಬಸ್ ಮತ್ತು ಟ್ರೈನ್ ವ್ಯವಸ್ಥೆ ಇದೆ. ಶಕ್ತಿ ಯೋಜನೆಯ ಮೂಲಕ ಫ್ರೀಯಾಗಿ ಮಹಿಳೆಯರು ಮಂತ್ರಾಲಯಕ್ಕೆ ತೆರಳಬಹುದು. KSRTC ಟಿಕೆಟ್ ರಿಸರ್ವೇಷನ್ ಮಾಡಲು 20 ರೂಪಾಯಿಯನ್ನು ಪಾವತಿಸಿ ನಾವು ಫ್ರೀ ಟಿಕೆಟನ್ನು ಬುಕ್ ಮಾಡಿಕೊಳ್ಳಬಹುದು. ಇದಕ್ಕೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿರುತ್ತದೆ. ಬಸ್ ಪ್ರಯಾಣದಲ್ಲಿಯೂ ಸಹ ಆಧಾರ್ ಕಾರ್ಡನ್ನು ತಪ್ಪದೇ ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಕು. ಇನ್ನು ಮಂತ್ರಾಲಯದಲ್ಲಿ ರೂಮ್ ಬುಕ್ಕಿಂಗ್ ವ್ಯವಸ್ಥೆಯೂ ಸಹ ಇದೆ. ಅಲ್ಲದೆ ಪ್ರೈವೇಟ್ ರೂಮ್ಗಳು ಇಲ್ಲಿ ದೊರೆಯುತ್ತವೆ. ಇನ್ನು ಟ್ರೈನ್ ಮೂಲಕ ತೆರಳಿದರೆ ರೈಲ್ವೆ ಸ್ಟೇಷನ್ನಿಂದ ದೇವಸ್ಥಾನಕ್ಕೆ ಹೋಗಲು ಆಟೋದವರು ಒಬ್ಬರಿಗೆ 50 ರೂಪಾಯಿಯನ್ನು ಚಾರ್ಜ್ ಮಾಡುತ್ತಾರೆ. ದೇವರ ದರ್ಶನಕ್ಕೆ ಮೊದಲು ಮಂಚಾಲಮ್ಮ ದೇವಿಯ ದರ್ಶನ ಮಾಡಬೇಕು. ಏಕೆಂದರೆ ಈ ದೇವಿಯು ಮಂಚಾಲಿ ಗ್ರಾಮದ ಗ್ರಾಮ ದೇವತೆ. ಈ ದೇವಿಯ ಅನುಮತಿಯನ್ನು ಪಡೆದು ರಾಯರು ಇಲ್ಲಿ ನೆಲೆಸಿದ್ದಾರೆ. ರಾಯರ ಸನ್ನಿಧಿಯಲ್ಲಿ ಪ್ರತಿದಿನವೂ ಅನ್ನದಾಸೋಹ ನಡೆಯುತ್ತದೆ. ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಮತ್ತು ರಾತ್ರಿ 7:30ರಿಂದ 9 ಗಂಟೆವರೆಗೆ ಇರುತ್ತದೆ. ಮಂತ್ರಾಲಯದ ಪೂಜನೀಯ ಸ್ಥಳಗಳಾದ ಬಿಚ್ಚಾಲಿ, ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ, ಅಪ್ಪಣಾಚಾರ್ಯರ ಮನೆ ಮತ್ತು ಶ್ರೀ ಪಂಚಮುಖಿ ಆಂಜನೇಯ ದೇವಸ್ಥಾನವನ್ನು ನೋಡಲು ದೇವಸ್ಥಾನದ ಮುಂಭಾಗದಲ್ಲಿ ಆಟೋಗಳು ಸಿಗುತ್ತವೆ. ಒಬ್ಬರಿಗೆ 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಂತರ ನೀವು ದೇವಸ್ಥಾನದ ಪಕ್ಕದಲ್ಲಿ ನೆಲೆಸಿರುವ ಶ್ರೀ ಗುರುರಾಯರು ಸ್ವತಃ ತಾವೇ ಪ್ರತಿಷ್ಠಾಪಿಸಿದ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಸಹ ಮಾಡಬಹುದು. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯಗೊಳ್ಳುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.